ಬೆಂಗಳೂರು ಸಿಟಿ ಒಳಗಡೆ ಒಂದು ಹಳ್ಳಿ. ಏನಪ್ಪ ಇದು ಹಳ್ಳಿ ಅಂತ ಹೇಳ್ತಿದ್ದೀರಾ? ಖಂಡಿತ ನಾವಿಲ್ತಿರ್ತಕ್ಕಂಥದ್ದು ನಿಜ. ಎಲ್ಲಿದೆ, ಹೇಗಿದೆ, ಅಷ್ಟಕ್ಕೂ ಬೆಂಗಳೂರು ಸಿಟಿ ಒಳಗಡೆ ಏನಿದೆ ಹಳ್ಳಿ ಅಂತೀರಾ? ನಾವು ನೋಡ್ತೀರಿ, ಬನ್ನಿ ನೋಡೋಣ. ನಾವೀಗ ಇರ್ತಕ್ಕಂಥದ್ದು ಯಲಹಂಕ ಭಾಗದ ರಾಚನಹಳ್ಳಿ ಬಳಿ ಇರ್ತಕ್ಕಂಥ ಒಂದು ಹಳ್ಳಿಲಿ. ಏನಪ್ಪ ಇದು ಯಲಹಂಕ ಬಳಿ ಒಂದು ಹಳ್ಳಿಲಿ ಇದೀರ ಅಂತ ಹೇಳ್ತಿದ್ದೀರಾ? ಖಂಡಿತ ಹೌದು. ಅಂದ್ರೆ ಸಿಟಿ ಒಳಗಡೆ ಒಂದು ಹಳ್ಳಿ. ಅಂತ ಹಳ್ಳಿಯನ್ನ ಪರಿಚಯ ಮಾಡ್ಲಿಕ್ಕೆ ನಾವೀಗ ಮುಂದಾಗ್ತೀವಿ. ಯಾಕಂದ್ರೆ ನಮಗೆ ದೃಶ್ಯಗಳಲ್ಲಿ ನೋಡ್ಬೋದು ನೇರವಾಗಿ ಇಲ್ಲಿರ್ತಕ್ಕಂಥ ಒಂದೊಂದು ಏನು ನಾವು ಆ ಶಿಲ್ಪಿ ಕೆತ್ತನೆ ಮಾಡಿದ್ದಾನೆ ಅತಿ ನ್ಯಾಚುರಲ್ ಆಗಿ ಒಂದು ಹಳ್ಳಿಲಿ ಏನೆಲ್ಲ ಸೊಬಗನ್ನ ನಾವು ನೋಡ್ಬೇಕು, ಏನೆಲ್ಲ ನಮಗೆ ಸಿಗ್ಬೇಕಾಗಿದೆಯೋ, ಈಗಿನ ಏನೋ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇರ್ತಕ್ಕಂಥ ಜನರಿಗೆ ಏನೆಲ್ಲ ಸಿಗ್ಬೇಕಾಗಿದೆಯೋ ಆ ಎಲ್ಲವನ್ನ ಏನು ಒಮ್ಮೆಲೆ ಒಂದೆಡೆ ಏನು ಸಿಗ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಏನು ರಾಚನಹಳ್ಳಿ ಬಳಿ ಇರ್ತಕ್ಕಂಥ ಏನು ಆ ರಂಗೋಲಿ ಗಾರ್ಡನ್ಸ್ ಮಾಡಿರ್ತಕ್ಕಂಥದ್ದು. ನೇರವಾಗಿ ಅಂದ್ರೆ ನಾವೀಗ ಅಲ್ಲಿನ ಈ ವ್ಯವಸ್ಥಾಪಕರು ಇರ್ತಕ್ಕಂಥದ್ದು ಅಲ್ಲೇ ನೇರವಾಗಿ ಏನಿದೆ ಸರ್ ರಂಗೋಲಿ ಗಾರ್ಡನ್ಸ್, ಏನೆಲ್ಲ ಈ ಹಳ್ಳಿ ಬಗ್ಗೆ, ಅಂದ್ರೆ ಸಿಟಿ ಒಳಗಡೆ ಒಂದು ಹಳ್ಳಿ ಏನಿದೆ ಸರ್? ಸಿಟಿ ಒಳಗಡೆನೆ ಹಳ್ಳಿ ಅನ್ನೋದು ಬಹಳ ಉತ್ತಮವಾದದ್ದು. ಯಾಕೆ ಅಂದ್ರೆ ಈ ಮಾದರಿ ಪಾರಂಪರಿಕ ಗ್ರಾಮ ರಂಗೋಲಿ ಗಾರ್ಡನ್ಸ್ ಅನ್ನೋದು ಇವತ್ತು ಏನ್ ನೋಡ್ತಾ ಇದ್ದೀರಾ, ಇದು ಜಕ್ಕೂರ್ನಲ್ಲಿರುವ ರಾಚನಹಳ್ಳಿ ಕೆರೆಗೆ ಅಂಟಿಕೊಂಡಂತೆ ಒಂದು ಮಾದರಿ ಗ್ರಾಮ. ಇದನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ಸುಮಾರು 3.5 ಎಕರೆಯಷ್ಟು ವಿಸ್ತೀರ್ಣದಲ್ಲಿ ಈ ವಿಶಾಲವಾದ ಒಂದು ಗ್ರಾಮೀಣದ ಏನು ಒಂದು ಚಿತ್ರ, ಇದನ್ನ ಶಿಲ್ಪಗಳ ಮುಖಾಂತರ ನಾವು ಪ್ರಸ್ತುತಪಡಿಸಿದ್ದೇವೆ. ಇಲ್ಲಿ ಸುಮಾರು 41 ವಿಭಿನ್ನವಾದ ಮನೆಗಳಿದೆ. ಅದರಲ್ಲಿ ಬ್ರಾಹ್ಮಣರ ಮನೆ, ಗೌಡರ ಮನೆ, ತೊಟ್ಟಿ ಮನೆ, ಅಗಸರ ಮನೆ, ಬಳೆಗಾರರ ಮನೆ ಅಂತ ಇತ್ಯಾದಿ ಇರಿದೆ. ಈಗ ನಾನು ಎಲ್ಲಿ ನಿಂತಿದ್ದೀನಿ, ಈ ಸ್ಥಳ ಒಂದು ಕುಸ್ತಿ ಕ್ರೀಡಾಂಗಣ. ಹಳ್ಳಿಗಳಲ್ಲಿ ಹಿಂದಿನ ಕಾಲದಲ್ಲಿ ಕುಸ್ತಿ ಬಗ್ಗೆ ಹೆಚ್ಚು ಕಾಳಜಿ ಇತ್ತು. ಪ್ರತಿ ಹಳ್ಳಿಯಲ್ಲೂ ಈ ತರ ಒಂದು ಕುಸ್ತಿ ನಡೀತಿತ್ತು. ಅದನ್ನ ಮನದಟ್ಟು ಮಾಡೋ ರೀತಿಯಲ್ಲಿ ನೈಜ ರೀತಿಯಲ್ಲಿ ಈ ಒಂದು ಕುಸ್ತಿ ಕ್ರೀಡಾಂಗಣ ಶಿಲ್ಪಗಳ ಮುಖಾಂತರ ನಾವು ನೋಡ್ಲಿಕ್ಕೆ ಸಿಗುತ್ತೆ ರಂಗೋಲಿ ಗಾರ್ಡನ್ ನಲ್ಲಿ. ಸರ್, ಇಲ್ಲಿರ್ತಕ್ಕಂಥ ಅಂದ್ರೆ ಈಗ ಈ ಬೆಂಗಳೂರಲ್ಲಿ ಮೊಬೈಲ್ ಹಾವಳಿ, ಮಾಲು, ಥಿಯೇಟ್ರು ಈ ತರ ಎಲ್ಲ ಜನರಿಗೆ ಏನೋ ಒಂದ್ ಕಡೆ ನಮ್ಮ ಹಳ್ಳಿ ನಮ್ಮ ತಾತ ಅಜ್ಜಿ ಮುತ್ತಜ್ಜಿ ಈ ತರ ಇರ್ತಕ್ಕಂಥದ್ದು ಎಲ್ಲೂ ಕೂಡ ಬರೀ ಕಥೆಗಳಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಕಥೆಗಳಲ್ಲೂ ಹೇಳುವಂತಹ ಜನರು ಕೂಡ ಈಗ ಸಿಗ್ತಾ ಇಲ್ಲ. ಈ ಕಲ್ಪನೆ ಹೇಗ್ ಬಂತು ಸರ್ ನಿಮ್ಗೆ? ನಮಗೆ ಈ ಕಲ್ಪನೆ ಬರ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಕರ್ನಾಟಕ ಸರ್ಕಾರ, ಅದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಈ ರೀತಿಯ ಒಂದು ಮಾದರಿ ಪಾರಂಪರಿಕ ಗ್ರಾಮವನ್ನು ನಿರ್ಮಾಣ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಏನಂದ್ರೆ ಈ ಗ್ರಾಮೀಣದ ಸೊಗಡು ಅಳಿಸಿ ಹೋಗ್ಬಾರ್ದು. ಈಗಿನ ಪೀಳಿಗೆ ಮಕ್ಕಳಿಗೆ ಹೆಚ್ಚು ಕಾಳಜಿ ಇರೋದು ಮೊಬೈಲ್ ನೋಡೋದು, ಲ್ಯಾಪ್ಟಾಪ್ಗಳಲ್ಲಿ ಆಟ ಆಡೋದು, ಅಂದ್ರೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದಾರೆ. ಅವರಿಗೆ ಈ ಹಳ್ಳಿಯ ವಾತಾವರಣದ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಗ್ರಾಮದ ನಿರ್ಮಾಣ ಆಯಿತು. ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕವಾಗಿ ಗ್ರಾಮೀಣದ ಸೊಗಡನ್ನು ತಿಳಿಸ್ಕೊಡ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಅದರ ಜೊತೆಯಲ್ಲಿ ಈಗಿನ ಒಂದು ಒತ್ತಡದ ಜೀವನ ಶೈಲಿಯಲ್ಲಿ ಇಲ್ಲಿಗೆ ಬಂದಂತ ಬಹಳಷ್ಟು ವೀಕ್ಷಕರು ತಾವು ನೋಡಿದ ಹಳ್ಳಿ, ತಾವು ಬೆಳೆದು ಬಂದಂತ ಒಂದು ಹಳ್ಳಿಯ ಒಂದು ವಾತಾವರಣ, ಅದನ್ನ ಇಲ್ಲಿ ಬಂದಾಗ ನೆನಪಿಸ್ಕೊಳ್ತಾರೆ. ಇಲ್ಲಿನ ಈ ಶಿಲ್ಪ ಕಲಾಗ್ರಾಮದಲ್ಲಿ ಮಾಡಿರತಕ್ಕಂಥ ಈ ಶಿಲ್ಪಗಳನ್ನು ನೋಡಿ ನಿಮ್ಮ ಮನಸ್ಸು ವಿಕಾಸ ಆಗುತ್ತೆ ಅಂತ ನನ್ನ ನಂಬಿಕೆ. ಯಾಕೆ ಅಂದರೆ ಇಲ್ಲಿ ಮಾಡಿರತಕ್ಕಂಥ ಸುಮಾರು 1300 ಶಿಲ್ಪಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಇದನ್ನು ಮಾಡಲಿಕ್ಕೆ 250 ಜನ ಆರ್ಟಿಸ್ಟು 2 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿ ಈ ಅಭೂತಪೂರ್ಣವಾದ ಒಂದು ಸ್ಥಳ ರಂಗೋಲಿ ಗಾರ್ಡನ್ಸ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಜನರು ಆ ಗ್ರಾಮಕ್ಕೆ ಕಾಲಿಟ್ಟ ತಕ್ಷಣ ಅವ್ರಿಗೆ ತಿಳಿಯೋದೇನೆಂದರೆ, ಅಯ್ಯೋ ನಾವು
ಊರಲ್ಲಿ ಈ ಥರ ಮನೆಯಲ್ಲಿದ್ವಿ, ಈ ಥರ ಆಟ ಆಡ್ತಾ ಇದ್ವಿ ಅನ್ನೋದು, ಅಂದರೆ ಎಷ್ಟು ಬೇಗ ಅದು ಕನೆಕ್ಟ್ ಆಗಿಬಿಡ್ತಾರೆ. ಅದರ ಜೊತೆಯಲ್ಲಿ ತಮ್ಮ ಮಕ್ಕಳಿಗೆ ಹೇಳ್ತಾರೆ ಹಳ್ಳಿ ವಾತಾವರಣ ಯಾವ ರೀತಿ ಇರುತ್ತೆ, ಹಳ್ಳಿಯಲ್ಲಿ ಯಾವ ರೀತಿ ಅವರ ಜೀವನ ಶೈಲಿ ಇರುತ್ತೆ, ಹಳ್ಳಿ ಮನೆಗಳು ಅಂದರೆ ಯಾವ ರೀತಿ ಇರ್ತವೆ. ಇದ್ರ ಬಗ್ಗೆ ಆ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಆಶ್ಚರ್ಯವಾಗಿ ಕೇಳ್ತಾರೆ, ಈ ಥರ ಎಲ್ಲ ಇದೆಯಾ ಹಳ್ಳಿಗಳಲ್ಲಿ ಅಂತ. ಯಾಕಂದರೆ ಈಗಿನ ಕಾಲದ ಮಕ್ಕಳು ಹಳ್ಳಿಯ ಸೊಗಡನ್ನು ನೋಡೇ ಇರೋಲ್ಲ. ಈ ಕಾರಣಕ್ಕಾಗಿ ನಾವು ಈ ಮಾದರಿ ಪಾರಂಪರಿಕ ಗ್ರಾಮ ರಂಗೋಲಿ ಗಾರ್ಡನ್ನ ನಿರ್ಮಾಣ ಮಾಡಿದ್ದು. 77ನೇ ಸ್ವಾತಂತ್ರ್ಯ ದಿನ ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು 4 ದಿನಗಳ ಅವಧಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ಆಗಸ್ಟ್ 15ರಿಂದ ಆಗಸ್ಟ್ 18ರವರೆಗೂ 4 ದಿನಗಳಲ್ಲಿ ಅನೇಕ ರೀತಿ ಅನೇಕ ಥರಥರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾದದ್ದು ಏನಂದರೆ, ಈ ಮಕ್ಕಳಲ್ಲಿ ಇರುವಂಥ ಕಲಾ ಪ್ರತಿಭೆಯನ್ನು ಹೊರಗೆ ತರಬೇಕು, ಅವರಿಗೆ ಆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಮನ್ನಣೆ ನೀಡಬೇಕು. ಇದು ಈ ವರ್ಷದ ಈ ರಂಗೋಲಿ ಗಾರ್ಡನ್ನಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ರಾಜ್ಯದ ಯಾವುದೇ ಮೂಲೆಯಿಂದಾಗಲಿ ಮಕ್ಕಳು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಅದರ ನಿರ್ಬಂಧನೆ ಏನಂದರೆ, ಅವರು ಒಂದು 2 ನಿಮಿಷ 3 ನಿಮಿಷದ್ದು ಒಂದು ವಿಡಿಯೋ ಮಾಡಿ ನಮ್ಮ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕು. ಮತ್ತು ಅವರು ಯಾವ ಒಂದು ಪ್ರತಿಭೆ ಇದೆ ಅದನ್ನು ತೋರಿಸ್ಬೇಕು. ಅದನ್ನು ನಮ್ಮ ಜಡ್ಜಸ್ಸು ಅದನ್ನು ಎಡಿಟ್ ಮಾಡಿ ಅವರು ಏನು ಪ್ರತಿಭೆಯನ್ನು ತೋರಿಸಿದ್ದಾರೆ ಅದರ ತಕ್ಕಾಗಿಯೇ ಈ 4 ದಿನಗಳ ಅವಧಿಯಲ್ಲಿ ಅವರಿಗೆ ಒಂದು ವಿಶೇಷವಾದ ಒಂದು ವೇದಿಕೆಯಲ್ಲಿ ಅವರ ಪ್ರತಿಭೆಯನ್ನು ಜನರ ಮುಂದೆ ತೋರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ 4 ದಿನದಲ್ಲಿ ಬರೀ ಇದರ ಜೊತೆಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಏನಂದರೆ, ಈ ಹಳ್ಳಿಗೆ ಸಂಬಂಧಪಟ್ಟಂಥ ಆಟದ ವಸ್ತುಗಳಾಗಲಿ, ತಿಂಡಿ ತಿನಿಸುಗಳಾಗಲಿ, ಈ ರೀತಿ ಹಲವಾರು ಈ ಶಾಪ್ಸನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಇಲ್ಲಿ ಬಂದು ಆ ಹಳ್ಳಿ ಸೊಗಡನ್ನು ಜನತೆ ಸವಿಬೇಕಂತ ನನ್ನ ಪ್ರಾರ್ಥನೆ. ಏನಾಗಿದೆ ಅಂದರೆ, ಅವರು ಏನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಅವರ ವಯಸ್ಸನ್ನು ನೋಡಿ ಅದಕ್ಕೆ ತಕ್ಕಾಗೆ ನಾವು ಗ್ರೂಪ್ಸನ್ನು ಮಾಡ್ತೀವಿ. ಅಂದರೆ 5 to 10, 10 to 15, 15 and above, ಈ ರೀತಿಯ ಒಂದು ಗ್ರೂಪ್ ಮಾಡಿಕೊಂಡು ಅವರಿಗೆ ಅಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸರ್, ಕೊನೆಯದಾಗಿ ಬರ್ತಕ್ಕಂಥ ಜನರಿಗೆ, ಸಾಮಾನ್ಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ಮೂಲಕ? ನಾನು ಇಷ್ಟಪಡೋದು ಏನಂದರೆ, ಪ್ರತಿಯೊಬ್ಬರು ಈ ಬೆಂಗಳೂರಲ್ಲಿ ಈ ಥರ ಒಂದು ವೈಭವಯುತವಾದ ಕಲಾಗ್ರಾಮ ಇದೆ ಅಂತ ಬಹಳಷ್ಟು ಜನಕ್ಕೆ ಇನ್ನೂ ತಿಳುವಳಿಕೆ ಇಲ್ಲ, ಮಾಹಿತಿಯ ಕೊರತೆ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ರಿಗೂ ತಿಳಿಸೋದೇನೆಂದರೆ, ಒಮ್ಮೆ ರಂಗೋಲಿ ಗಾರ್ಡನ್ಸ್ಗೆ ಭೇಟಿ ಕೊಡಿ, ಇಲ್ಲಿನ ಹಳ್ಳಿ ಸೊಗಡನ್ನು ಗಾಢವಾಗಿ ಆನಂದಿಸಿ, ನಮಗೆ ಈ ಸ್ಥಳ ಮೆಚ್ಚುಗೆ ಆದರೆ ನಮಗೆ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಬನ್ರಿ ಬನ್ರಿ ರೀ. ಹಳ್ಳಿಯಿಂದ ಆಚೆ ಎಲ್ಲ ನೋಡಿದ್ರಲ್ಲ, ಹಳ್ಳಿಯಿಂದ ಆಚೆ ಬಂದು ಒಂದು ಸೆಕೆಂಡ್ ಸಿಟಿಲಿ ಬಂದು ಸಿಟಿಲಿ ನಾನು ಆಡ್ತಿರೋ ಮಾತನ್ನ ಕೇಳ್ಕೊಂಡು ಮತ್ತೆ ವಾಪಸ್ ಹೋದ್ರು ಒಂದು 5 ನಿಮಿಷ. ಏನಕ್ಕಪ್ಪ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇಷ್ಟೊತ್ತು ನೋಡಿದ್ರಲ್ಲ ಈ ಹಳ್ಳಿಲಿ ಅಜ್ಜಿ ತಾತ ಅಕ್ಕ ತಂಗಿ ಊರ್ ಪಂಚಾಯತಿ ಹಸು ಕರು ಇನ್ನೊಂದು ಮತ್ತೊಂದು ವ್ಯಾಪಾರ ವಹಿವಾಟು ಎಲ್ಲ ನೋಡಿದೀರ. ಆದ್ರೆ ಯಾವಾಗ್ಲೂ ಕೆಲ್ಸದ ವಿಚಾರದಲ್ಲಿ ಕಂಪನಿ, ಬೆಳಗ್ಗೆ ಎದ್ರೆ ಕಂಪನಿ, ಅದೇ ಮಕ್ಕಳು, ಅದೇ ಹೆಂಡತಿ, ಅದೇ ಲವರು, ಅದೇ ಗರ್ಲ್ ಫ್ರೆಂಡ್ ಎಲ್ಲವನ್ನ ನೋಡಿರ್ತೀರ. ಆದ್ರೆ ಬೆಳಗ್ಗೆ 10ರಿಂದ ಸಂಜೆ ಹೆಚ್ಚು ಕಡಿಮೆ 6:30ಯಿಂದ 7 ಗಂಟೆವರೆಗೂ ಈ ಕೆಲಸ ಇರುತ್ತೆ. ಅಂದ್ರೆ ಈ ಕೆಲಸ ಅಂತ ಹೇಳಿದ್ರೆ, ಹಳ್ಳಿಗೆ ಬಂದು ಒಂದು ದಿನ ನಿಮ್ಮ ಮಕ್ಕಳನ್ನ, ಹೆಂಡತಿನ, ಲವರ್ನ ಎಲ್ಲರೂ ಬಂದು ಒಂದು ದಿನಾನಾದ್ರೂ ಹಳ್ಳಿನಲ್ಲಿ ಕಳೀರಿ. ಇದು ನಾವು ನಿಮ್ಗೆ ನೋಡ್ಸಿರ್ತಕ್ಕಂಥ ಒಂದು ಸಣ್ಣ ವಿಚಾರ ಅಂತಾನೆ ಹೇಳ್ಬೋದು. ನಿಜಕ್ಕೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋನ ಲೈಕ್ ಕೊಡಿ, ಶೇರ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನಷ್ಟು ಮತ್ತಷ್ಟು ವಿಚಾರಗಳನ್ನ ನನ್ನ ಮುಂದೆ ಇದೇ ರೀತಿ ಹೊತ್ತೊಯ್ತಾ ಬಂದರೆ ಇರ್ತೀನಿ.